ಹಲೋ ರಮೇಶ. ಹಾ ಹೇಳಲೆ ಮಚ್ಚ. ನಿನ್ನ ಹತ್ರ ಒಂದ್ ಸಣ್ಣ ಕೆಲ್ಸ ಆಗ್ಬೇಕಿತ್ಲೆ ಮಚ್ಚ. ಲೇ ನನಗಿವತ್ ಬಾಳ ಕೆಲ್ಸ ಐತ್ಲೆ, ಸಂತೆಗೆ ಹೇಳಲೆ. ಲೇ ಆ ಕಳ್ಳನ ಮಗ ಮೊನ್ನೆ ನನಗೆ ಕೈ ಕೊಟ್ಟೋದಲೆ, ಪ್ಲೀಸ್ ಲೇ ನೀನ ಹೆಂಗನ ಮಾಡ್ಕೊಡ್ಬೇಕು. ಹಾ ಸರಿ ತಗ, ಏನ್ ಹೇಳ. ಏನಿಲ್ಲಲೇ, ನಾಳೆ ಕೆಂಪಿ ಬರ್ತಡೇ ಅಲ್ಲ, ನೀನ್ ಐಫೋನ್ 16 ಕೇಸ್ ತಗೊಂಡ ಕೆಂಪಿ ಕೊಡ್ಬೇಕು. ಕೆಂಪಿ ಹತ್ರ ಐಫೋನ್ 16 ಇಲ್ಲಲೇ. ನಾನ್ ಕೊಡ್ಸಕತ್ತೀನ್ಲೆ ಮಚ್ಚ. ಲೇ 1.5 ಲಕ್ಷ ಎಲ್ಲಿಂದ ತಂದಿಲೆ? ಅದೆಲ್ಲ ದೊಡ್ಡ ಸ್ಟೋರಿ ಬಿಡು, ನಿನಗೆ ಆಮೇಲೆ ಹೇಳ್ತೀನಿ ತಗ. ನೀನ್ ಅರ್ಜೆಂಟ್ ಆಗಿ ಸಂಡೆ ಬಜಾರ್ಗೆ ಹೋಗಿ ಚೀಪ್ ಅಂಡ್ ಬೆಸ್ಟ್ ಯಾವ್ದು ಗೊತ್ತಲಾರ್ದಂಗ ಇರ್ತೈತಿ ಆ ಕೇಸ್ ತಗೊಂಡ ಕೆಂಪಿ ಕೊಟ್ಬಿಡ. ಬರ್ತಡೇ ನಾಳೆ ಅಲ್ಲಲೇ, ನಾಳೆ ಕೊಡ್ಬೇಕಿಲ್ಲ. ಇವತ್ತು ಅಡ್ವಾನ್ಸ್ ಹ್ಯಾಪಿ ಬರ್ತಡೇಲೆ ಮಚ್ಚ. ಕೆಂಪಿಯ ಬಾಳ ಚೇಂಜ್ ಆಗಿಬಿಟ್ಟಿಲೆ. ಐಫೋನ್ ಅನ್ನಕೈತಿ, ಕೇಸ್ ಅನ್ನಕೈತಿ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅನ್ನಕೈತಿ. ಹಾ ನಡ್ಸ. ಸರಿ ಬಿಡ್ಲಿ ಮಚ್ಚ, ಅದೆಲ್ಲ ಸೈಡ್ ಗಿಡ. ನೀನು ಮಾತ್ರ ಅವಳಿಗೆ ಕೇಸ್ ಸಂಡೆ ಬಜಾರ್ದ ತಗೊಂಡೀನಿ ಅಂತ ಮಾತ್ರ ಹೇಳ್ಬೇಡ. ನಾನ್ ಕೊಡಂತ ಕಳ್ಸಿನಿ, ನೀ ಕೊಡಕ್ ಹೋಗಿ ಅಷ್ಟ. ಇನ್ನೊಂದು ಮಾತಾಡ್ಲಾರ್ದಂಗ ಹಿಂದಕ್ ಬಂದ್ಬಿಡ. ಲೇಯ್ ನೀನ್ ಅಷ್ಟೊಂದ್ ಸರಿ ಹೇಳ್ಬೇಕೇನ್ಲೆ, ನನಗ್ ಗೊತ್ತಿಲ್ಲನ ಏನ್ ಮಾಡ್ಬೇಕಂತ. ಆಯ್ತ್ ಬಿಡ. ಲೇ 300 ರೂಪಾಯಿ ಒಳಗ್ ಬರಂಗ್ ನೋಡ. ಥೂ ನಿನ್ನ ಜಿಬ್ಬಕ್ ನನ್ ಮಗನ ಕಳ್ಸ. ಹಲೋ ಕೆಂಪಿ, ನಿಮ್ ಮನೆ ಕಾಲಿಂಗ್ ಬೆಲ್ ಸೌಂಡ್ ಕೇಳ್ತಾ? ಹಾ ಕೇಳಿಸ್ತು. ಮತ್ತೆ ನೀನೇನಾದ್ರೂ ಬಂದ? ಮೊದಲು ಡೋರ್ ತೆಗಿ ಕೆಂಪಿ. ರಮೇಶ್ ಬಂದನ? ಬಂದಿದ್ದಾನೆ. ಪಾರ್ಸಲ್ ಕೊಟ್ಟನ? ಹಾ ಕೊಟ್ಟ. ಐಫೋನಾ? ಮೊದಲು ತಗೋ ಕೆಂಪಿ. ಹಾ ತಗೊಂಡಿದ್ದೀನಿ. ಓಪನ್ ಮಾಡು. ನ್ಯೂ ಐಫೋನ್ 16 ಕೇಸ್. ಮತ್ತೆ ಐಫೋನ್ ಎಲ್ಲೈತಿ? ನಿನ್ ಬರ್ತ್ಡೇ ನಾಳೆ ಅಲ್ಲ ಕೆಂಪಿ, ಇವತ್ತು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಹೋ ಥ್ಯಾಂಕ್ ಯು. ನೋಡ್ತಾ ಇದ್ರೆ ಈ ಬರ್ಡೇ ನನಗೆ ಬಹಳ ಸ್ಪೆಷಲ್ ಮಾಡ್ತೀಯ ಅನ್ಸುತ್ತೆ. ಮತ್ತೇನ್ ಅನ್ಕೊಂಡಿ ಕೆಂಪಿ? ಈ ಕೆಂಪಿ ಅಂದ್ರ ಇವ್ರೆಲ್ಲರಿಗೂ ಗೊತ್ತೈತಿ, ನಿನಗೆ ಗೊತ್ತಾಗವಲ್ತೇನ? ನನ್ಗೂ ಗೊತ್ತು ಬಿಡು ಕೆಂಪೆ. ನಿನ್ನ ಕೈಯಲ್ಲಿ ಖಾಲಿ ಆಗಿರುವ ಆ ಕೇಸ್ನ ನಾನು ನಾಳೆ ಫಿಲ್ ಮಾಡಿ ನಿನ್ನ 32 ಹಲ್ಲುಗಳು ಕಾಣಿಸುವ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಕೆಂಪೆ. ಬಾಯ್. A few moments later. ಹಲೋ. ಏನ್ ಕೆಂಪಿ ಮತ್ತೆ ಫೋನ್ ಮಾಡಿ ನೆನ್ಪಾಗಿದ್ದೀನಾ? ನಿನ್ ತಲೆ ಆಗಿದ್ಯಾ? ಎದಕ್ ಕೆಂಪಿ, ಎದಕ್ ಸೀರಿಯಸ್ ಆಗ್ತಿದ್ಯಾ? ವಾಟ್ಸ್ಆಪ್ ಈ ಕೇಸ್ ಎಲ್ಲಿ ತಗೊಂಡಿದ್ಯಾ? ನಿನಗೋಸ್ಕರ ಸ್ಪೆಷಲ್ ಆಗಿ ಅಮೆರಿಕದಲ್ಲಿ ಸಿಗ್ಲಿಲ್ಲ ಅಂತ ದುಬೈದಿಂದ ತರಿಸಿದೀನಿ. ಏನಾದ್ರೂ ಸುಳ್ಳು ಹೇಳಿದ್ರೆ ನಂಬಂಗಿರ್ಬೇಕು. ಸಂಡೆ ಬಜಾರ್ ಅಲ್ಲಿ ತರಿಸಿ ದುಬೈ ಅಂತಿಲೆ. ದುಬೈ ಸಂಡೆ ಬಜಾರ? ಚಿಚ್ಚಿ ಇಲ್ಲ ಕೆಂಪಿ. ಈಗ್ಲೇ ರಮೇಶ್ ನ ಇನ್ಸ್ಟಾ ಸ್ಟೋರಿ ನೋಡ್ದೆ. ಬೈಯಿಂಗ್ ಐಫೋನ್ 16 ಕೇಸ್ ಅಟ್ ಸಂಡೆ ಬಜಾರ್ ಫಾರ್ ಮೈ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ ಅಂತೆ. ಅವನು ಇಂಗ್ಲಿಷು. ಐಫೋನ್ ಆದ್ರೂ ತಗೊಂತಿದ್ಯೋ ಇಲ್ಲ ಯಾವ್ದಾದ್ರು ಸೆಲ್ ಪಾಯಿಂಟ್ ಅಲ್ಲಿ ಡೂಪ್ಲಿಕೇಟ್ ರೆಡಿ ಮಾಡಿಸ್ತಿದ್ಯೋ? ಕೆಂಪಿ ಹಂಗಂತೀಯನ್ ಕೆಂಪಿ? ನಾನ್ ನಂಬಲ್ಲ. ಮೊದ್ಲು ಆರ್ಡರ್ ಮಾಡಿದ ಡೀಟೇಲ್ಸ್ ಕಳ್ಸು. ಇಡು ಫೋನ್ ನ. ಹೆಲೋ, ಹ್ಯಾಪಿ ಬರ್ತ್ಡೇ ಕೆಂಪಿ. ಬಾಯ್ ಮುಚ್ಚಲೆ ಗಬ್ ನನ್ ಮಗ್ನೆ. ಆಗ್ಲೇ ನನ್ಗೆ 100-200 ಜನ ವಿಶ್ ಮಾಡಿದ್ದಾರೆ. ನೀನ್ ವಿಶ್ ಮಾಡೋದೇನು ಬೇಕಾಗಿಲ್ಲ. ನನ್ ಬರ್ತ್ಡೇ ಬಂದ್ರು ಐಫೋನ್ ಮಾತ್ರ ಬಂದಿಲ್ಲ. ಆರ್ಡರ್ ಡೀಟೇಲ್ಸ್ ಕಳಿಸು ಅಂತ ನಿನ್ನೆನೆ ಕೇಳಿದೀನಿ, ಇನ್ನೂ ಕಳ್ಸಿಲ್ಲ. ಅದೇನ್ ಕೆಂಪಿ ಹಂಗಂತಿ? ನಾನು ಎಲ್ಲರಂಗ ಸಾಧಾರಣವಾಗಿ ಆರ್ಡರ್ ಮಾಡಿಲ್ಲ ಕೆಂಪಿ. ನಾನ್ ರೆಕಮೆಂಡೇಶನ್ ಯೂಸ್ ಮಾಡಿ ತರ್ಸಕತ್ತೀನಿ. ಏನು ರೆಕಮೆಂಡೇಶನ್? ಅದು ಆಪಲ್ ಕಂಪ್ನಿ ಅನ್ಕೊಂಡಿದ್ಯೋ ಅಪಲ್ ಕಂಪ್ನಿ ಅನ್ಕೊಂಡಿದ್ಯೋ ನೀನ್ ರೆಕಮೆಂಡೇಶನ್ ಮಾಡಿ ತರ್ಸೋಕೆ? ಇಲ್ಲ ಅಂದ್ರೆ ನೀನ್ ಏನಾದ್ರೂ ಸಿದ್ದರಾಮಯ್ಯ ನಳೆಯನ ಇಲ್ಲ ಯಡಿಯೂರಪ್ಪ ಏನಾದ್ರೂ ನಿಮ್ ಮಾವನ? ಹಾ ಅದೇ ಹೇಳಿನಿ ಕೆಂಪಿ, ಅದೇ ಹೇಳಿನಿ. ಅವತ್ ನೀನ್ ಐಫೋನ್ 16 ಕೇಳಿದ್ಮೇಲೆ ಆಪಲ್ ಕಸ್ಟಮರ್ ಕೇರ್ ಫೋನ್ ಮಾಡಿ ಸಿದ್ದರಾಮಯ್ಯ ಮಾಲೂಮ್ ತಿರಕ ಯಡಿಯೂರಪ್ಪ ಐ ಹ್ಯಾವ್ ದೇರ್ ರೆಕಮೆಂಡೇಶನ್, ಐ ವಿಲ್ ಸೆಂಡ್ ಯು ಒನ್ ಮೇಲ್ ಅಂದ್ಕೊಳ್ಳೆ ಅವ್ನ ಹಂಚ್ಕೊಂಡು ನನಗೆ ಫ್ರೀ ಆಗಿ ಕೊಡ್ತಂತ ಹೇಳ. ನಿನ್ನ ಅಡ್ರೆಸ್ನು ಕೊಟ್ಟಿದ್ದೀನಿ. ಏನು ಆಪಲ್ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಿ ನೀನ್ ಎದುರಿಸಿದ್ರೆ ಅವ್ನ್ ಹೆದರ್ಕೊಂಡು ನಿನಗ್ 1.5 ಲಕ್ಷ ಐಫೋನ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದಾನ? ಹಾ ಹೌದ್ ಕೆಂಪಿ, ಹೌದು. ಈಗಾದ್ರೂ ನಿನಗೆ ಅರ್ಥ ಆತಾ? ಓ ಕೆಂಪೆ, ನನ್ ಮುದ್ದು ಕೆಂಪೆ, ನಿನ್ನ ಸುಮ್ನೆ ಬೈದ್ಬಿಟ್ಟಿದೀನಿ. ಎಷ್ಟ್ ದೊಡ್ಡ ತಪ್ಪ ಆಯ್ತಲ್ಲ. ಎಲ್ಲಿ ಒಂದ್ಸರಿ ಆಪಲ್ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡು, ನಿನ್ ರೆಕಮೆಂಡೇಶನ್ ಎಲ್ಲಿವರೆಗೆ ಬಂದಿದೆ ಅಂತ ಕೇಳೋಣ. ಹಾ ಆಯ್ತು ಕೆಂಪಿ. Hello, you are speaking with Ravi, your Apple Store representative. May I know your name, please? Hi, my name is Kempi. 3 days ago, Mr. Kempi is called to your store. I want to talk with that person to whom he has spoken with. Sure, ma'am. Do you remember his name? Sure. 1 second. ಕೇಳ್ತಿದಾರಲ್ಲ ಹೇಳು. ಗಣೇಶ್. Could you please be on hold, ma'am?
Hello, this is Ganesh. How can we help you today? Hi Ganesh, my name is Kempi. 3 days back Mr. Kempi would have spoken to you, right? Oh, yes ma'am. I can forgot that name. Did you tell him that you can send him iPhone 16 if he had a recommendation letter? No, ma'am. I didn't say in that way. He did ask for iPhone 16, but he wants it for free, ma'am. And I am clearly mentioned that it is impossible. I guess Kempe sir has some trouble understanding in my language, ma'am. And he misunderstood me. During the conversation, he also mentioned about some chinni, ma'am. ಚಿನ್ನಿನಾ? ಚಿನ್ನಿ ಏನ್ ಕೆಂಪೆ? ಅದೇ ಕೆಂಪಿ ನಿಮ್ ಅಡ್ರೆಸ್ 6 ಕಳೆ ಚಿಹ್ನೆ 3 ಕಳೆ ಚಿಹ್ನೆ 9 ಭಾಗಸ ಚಿಹ್ನೆ 5 30 ಅದು. Yes, exactly. Even on that day, he mentioned in the same. He didn't listen to me at all, ma'am. At the end, he gave me lots of kisses also. I was shocked. I'm really sorry Ganesh for all this. He is such an idiot. Please don't mind. It's okay, ma'am. We keep getting such weird calls. But on advice, ma'am, please be careful with him. Okay Ganesh, thank you. Bye, ma'am. ಹಾ ಬಾಯ್ ಪಾರ್ಸಲ್ ಕಳ್ಸ, ವೇಟ್ ಮಾಡಕತ್ತೀವಿ ಇಲ್ಲಿ. ಲೇ ಕೆಂಪ್ಯಾ, ಏನ್ ಅನ್ನಕತ್ತನ್ ಕೆಂಪಿ? ಕಳಿಸ್ತೀನಿ ಅನ್ನಕತ್ತನ? ಯಪ್ಪೋ ಮಾಡ್ಯುಲೇಷನ್ ಚೇಂಜ್ ಆಗಿಬಿಡೈತನ. ಏನ್ ಕೆಂಪಿ ಏನಾಗೈತಿ? ಏನ್ ಕೆಂಪಿ ಹಂಗ ನಗಾಕತಿ? ಕೆಂಪಿ ನಗಾದ್ ನಿಂದ್ರಸ್ ಕೆಂಪಿ. ಲೇ ಗಬ್ಬು ನನ್ ಮಗನೇ, ಕತ್ತೆ ಕೋಣ, ನೀನ್ ಊರಂದಿ ಅಲ್ಲಲೇ ಕಾಡಂದಿ. ಈ ಪ್ರಪಂಚದಾಗ ನಿನ್ನಂತವ್ನ ಎಲ್ಲೂ ನೋಡಿಲ್ಲಲೇ. ಅಮಾವಾಸ್ಯ ದಿನ ಹುಟ್ಟಿದ ಅಂದಿಲೇ ನೀನು. ಜಿಯೋ ರೀಚಾರ್ಜ್ಗೆ ದಿಕ್ಕಿಲ್ಲ ನಿನ್ಗೆ. ನಿನ್ನ ಐಫೋನ್ ಕೇಳಿದೀನಲ್ಲ, ನನಗ್ ಬುದ್ಧಿಲ್ಲ. ನಾನ್ ಚಪ್ಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ನಿನ್ನಂತವ್ನ ಇಲ್ಲಲ್ಲೇ ಊಹಾನಿಗ್ ಕರ್ಕೊಂಡೋಗಿ ಅಲ್ಲಿ ಹದ್ದಿಗ್ ಆಹಾರ ಹಾಕ್ಬೇಕು. ಹುಟ್ಟಿದ ದಿನ ಐಫೋನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಆಸೆ ಇಟ್ಟಿದೀಯಲ್ಲೇನೋ. ನಿನಗೆ ನಾರ್ಮಲ್ ಆಗಿ ಶಿಕ್ಷೆ ಅಲ್ಲ, ನರ್ಕದಲ್ಲಿರೋ ಎಲ್ಲಾ ಶಿಕ್ಷೆ ಹಾಕ್ಬೇಕು. ನೀನ್ ಹಂದಿ ಮುಖ ನೋಡಿ ಲವ್ ಮಾಡಿದೀನಲ್ಲ, ನಂದು ತಪ್ಪು. ಬರ್ತಡೇ ದಿನ ಆದ್ರೂ ಖುಷಿಯಾಗಿರೋಕ್ ಬಿಟ್ಟಿಲ್ಲಲೇ. ಇಡು ಫೋನ್ನ. ಕೆಂಪೆ